ಒಂದೂರಲ್ಲಿ ಒಬ್ಬ ಬಡವ. ಆ ಬಡವನಿಗೆ ಒಬ್ಬನೇ ಒಬ್ಬ ಮಗ. ಮಗನನ್ನು ಸಾಕಿಕೊಂಡಿರಬೇಕಾದರೆ ಹೆಂಡತಿ ಸತ್ತು ಹೋದಳು. ಮಗ ಅಪ್ಪನನ್ನು ಸಾಕಿದ. ಹೀಗಿರಬೇಕಾದರೆ ತಂದೆಗೂ ಸಾಯೋ ಕಾಲ ಬಂತು. ಮಗ ಕೇಳ್ತಾನ ಅಪ್ಪನ, ಅಪ್ಪ ನನ್ಗೇನ್ ಹೇಳ್ತೀಯಾ ಅಂತಂದು. ಅವಾಗ ಅಪ್ಪ ಹೇಳ್ತಾನ, ಹೊಲ ಮನೆ ಏನೂ ಇಲ್ಲ, ಏನ್ ಹೇಳಿ ಅಂತ ಹೇಳ್ತಾನ. ಅವಾಗ ಅವ್ರ ತಂದೆ 3 ಮಾತನ್ನ ಹೇಳ್ತಾನ. ಕರೆದರೆ ಉಣ್ಣು, ಕೆರೆದರೆ ಮುಚ್ಚು, ರಾಮಾಯಣ ಹೇಳುವಾಗ ನಿಂತು ಕೇಳು ಎಂದು ಹೇಳಿ ತಂದೆ ಸತ್ತು ಹೋಗ್ತಾನ. ಈ ಹುಡುಗ ಬೆಳ್ಳೂರ ಎಂಬ ದೊರೆ ಪಟ್ಟಣಕ್ಕ ಹೋಗ್ತಾನ. ಆ ಊರಿನಲ್ಲಿ ಈ ಹುಡುಗ ಬೆಳ್ಳೂರ ಎಂಬ ದೊರೆ ಪಟ್ಟಣಕ್ಕೆ ಹೋಗ್ತಾನ. ಆ ಊರಿಗೆ ಒಂದು ದೊರೆ ಮನೆಗೆ ಸೇರಿಕೊಳ್ತಾನ. ದೊರೆ ಹೆಂಡತಿ ಇವನನ್ನು ಕುದುರೆಕಾರಕನನ್ನಾಗಿ ನೇಮಕ ಮಾಡಿಕೊಳ್ತಾಳ. ಒಂದು ದಿನ ಒಬ್ಬ ಕುದುರೆಕಾರಕನ ಜೊತೆ ಹಳ್ಳದಲ್ಲಿ ಮಲ್ಕೊಂಡಿರ್ತಾಳ. ಅವಾಗ ಅವರ ತಂದೆ ಹೇಳಿದ ಮಾತು ಇವನಿಗೆ ನೆನಪಾಗುತ್ತದೆ. ಕೆರೆದರೆ ಮುಚ್ಚು ಎಂಬ ಮಾತು ನೆನಪಾಗುತ್ತೆ. ಅವಾಗ ಆ ಹಳ್ಳವನ್ನು ಮಣ್ಣು ತೊಂದು ಮುಚ್ಚಿಬಿಟ್ಟಿರ್ತಾನ. ಅವಾಗ ರಾಣಿಗೆ ಸಿಟ್ಟು ಬರುತ್ತೈತಿ. ಇವ ಎಲ್ಲಿ ರಾಜನ ಮುಂದೆ ಹೋಗಿ ಹೇಳ್ಬಿಡ್ತಾನೋ ಅನ್ನೋ ಭಯಕ್ಕ ಈಕೆ ಮುಂಚಿತವಾಗಿ ಹೋಗಿ ಇವನನ್ನ ಕೆಟ್ಟದಾಗಿ ನೋಡ್ತಾನ ಅಂತಂದು ಹೋಗಿ ಹೇಳ್ಬಿಡ್ತಾಳ. ಅವಾಗ ಇವನನ್ನು ಶೂಲಕ್ಕೆ ಹಾಕುವಂತ ರಾಜ ಹೇಳಿದನು. ಕುದುರೆಕಾರನಿಗೆ ಹೇಳಿ ಕಳಿಸಿದಳು. ಇವನು ಒಂದು ಬೀದಿ ಬಿಟ್ಟು ಇನ್ನೊಂದು ಬೀದಿಗೆ ಹೊರಟು ಹೋದ. ಅಲ್ಲಿ ಒಂದು ಕಡೆ ರಾಮಾಯಣ ಓದುತ್ತಿದ್ದರು. ಅವನಿಗೆ ಅವರ ತಂದೆ ಹೇಳಿದ ಮಾತು ನೆನಪಾಗುತ್ತ. ಏನಂದ್ರ, ಎಲ್ಲಿ ರಾಮಾಯಣ ಓದುತ್ತಿರ್ತಾರ ಅಲ್ಲಿ ಒಂದು ಗಳಿಗೆ ನಿಂತು ಹೋಗು ಅಂತ ಹೇಳ್ತಾನ. ಅವಾಗ ಅಲ್ಲಿ ಒಂದು ಗಳಿಗೆ ನಿಂತು ಹೊರಟು ಹೋಗ್ತಾನ. ಆಮೇಲೆ ದೊರೆಸಾನಿ ತನ್ನ ಮೆಚ್ಚಿನ ಕುದುರೆಕಾರಕನನ್ನ ಕಳಿಸ್ತಾಳ, ಇವನ್ನ ಹುಡ್ಕೊಂಡ್ ಬರಕಂತಂದ. ಅವಾಗ ಹೋಗಿ ಅವನನ್ನು ಹುಡುಕಿ ತರಲು ರಾಣಿ ತನ್ನ ನೆಚ್ಚಿನ ಕುದುರೆಕಾರಕನನ್ನು ಕಳಿಸಿದಳು. ಬೀದಿಯಲ್ಲಿ ಯಾರೋ ಓಡುತ್ತಿರುವುದನ್ನು ನೋಡಿ ಜನ ಬೇಕಾದ ಕುದುರೆಕಾರ ಇವನೇ ಎಂದು ಹಿಡಿದು ಶೂಲಕ್ಕೆ ಹಾಕಿದರು. ಕೊನೆಗೆ ಇವನು ಬಂದು ದೊರೆ ಮುಂದೆ ನಿಂತ. ದೊರೆ ಇವನನ್ನು ನಾನಾ ಬಗೆಯ ಪ್ರಶ್ನೆಯನ್ನು ಕೇಳಿದ. ಕೊನೆಗೆ ಇವನು ಬಂದು ದೊರೆ ಮುಂದೆ ನಿಂತ್ಕೊಳ್ತಾನ. ದೊರೆ ಇವನನ್ನು ನಾನಾ ಬಗೆಯ ಪ್ರಶ್ನೆಯನ್ನು ಕೇಳ್ತಾನ. ಅವಾಗ ಇವ ಹೇಳ್ತಾನ, ಅಂಜು ಹೇಳು, ಅಂಜಲಾರ್ದ ಹೇಳು ಅಂತ ಕೇಳ್ತಾನ. ನೀ ಅಂಜದೆ ಹೇಳು ಅಂತ ದೊರೆ ಹೇಳ್ತಾನ. ಅವಾಗ ನಿನ್ನ ಹೆಂಡತಿ ಹಿಂಗ ಒಬ್ಬ ಕುದುರೆಕಾರಕನ ಹಳ್ಳದಲ್ಲಿ ಮಲ್ಕೊಂಡಿರ್ತಾಳ ಅಂತಂದು ಹೇಳ್ತಾನ. ಅವಾಗ ದೊರೆ ಸಾನಿಯನ್ನು ನೀಗಿಸಿ ತೋರಣ ಕಟ್ಟಿಸಿ ಅಂದ್ರೆ ಜೈಲಿಗೆ ಹಾಕಿ ಬೇರೆ ಒಂದು ಹೆಣ್ಣನ್ನ ಮದ್ವೆ ಹಾಕ್ತಾನ. ಇದ್ರ ಆಶಯ ಏನಂದ್ರ, ಈ ಕಥೆಯಲ್ಲಿ ಮಗ ತನ್ನ ತಂದೆ ಹೇಳಿದ ಮಾತು ಕೇಳಿಲ್ಲ ಅಂದ್ರ ಅವನು ಅಪಾಯದಲ್ಲಿ ಸಿಲ್ಕೊಂಡಿರ್ತಾನ. ತಂದೆಯ ಬುದ್ಧಿವಾದ ಇರುವುದು ಮಕ್ಕಳ ಮುಂದಿನ ದಾರಿದೀಪದಂತೆ ಅವರ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಗೆ ತರುತ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಹಿರಿಯರ ಮಾತುಗಳನ್ನು ಕೇಳಿಸಿದರೆ ಜೀವನದಲ್ಲಿ ನಡೆಯುವ ಎಲ್ಲಾ ರೀತಿಯ ತೊಂದರೆಗಳಿಗೆ ಅದು ಒಂದು ಉಪಯುಕ್ತವಾಗುತ್ತದೆ. ಹಿರಿಯರ ಮಾತುಗಳು ಒಂದು ಉದ್ದೇಶದಿಂದಲೇ ಅವರು ಮಾತನಾಡುತ್ತಾರೆ. ಇದರ ಆಕಾರ ಗ್ರಂಥ ಕನ್ನಡ ಜನಪದ ಕಥೆಗಳು, ಜಿ.ಎಂ. ಪರಮಶಿವಯ್ಯ. ತಂದೆಯ ಬುದ್ಧಿವಾದ ಕನ್ನಡ ಜನಪದ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ.